ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ಒಂದು ಕಾಶ್ಮೀರಿಯಲ್ಲಿ ಬೆಳೆಯುವಂಥ ಒಂದು ಕೇಸರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಕೇಸರಿನ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬ ಜನ ಬೆಳೀತಾ ಇದ್ದಾರೆ. ಸೊ ಇದನ್ನು ಪ್ರಾಕ್ಟಿಕಲಿ ಬೆಳಿಬೋದು ಅಂತೇಳಿ ಪ್ರೂವ್ ಕೂಡ ಮಾಡಿದ್ದಾರೆ. ಸೊ ಇದನ್ನು ನಾರ್ಮಲ್ ವೆದರಲ್ಲಿ ಪ್ರತಿಯೊಬ್ಬರು ರೈತರು ಕೂಡ ಬೆಳಿಬೋದಾ ಅಂತೇಳಿ ಸೊ ನಾನು ಬ್ಯಾಂಗ್ಳೂರು ಬಂದಿದ್ದೆ. ಬ್ಯಾಂಗ್ಳೂರಲ್ಲಿ ಕೃಷಿ ಮೇಳದಲ್ಲಿ ಇದೊಂದು ಸೀಡ್ಸು ನನಗೆ ಸಿಕ್ಕಿದೆ. ಸೊ ಸೇಮ್ ನೋಡಲಿಕ್ಕೆ ಈರುಳ್ಳಿ ಗೆಡ್ಡೆ ಥರ ಇರೋಂಥದ್ದು ಒಂದು ಏನು ಸೀಡ್ ಇದೆ. ಸೊ ಇದರಿಂದ ನಾವು ಕೇಸರಿನ ಬೆಳಿಬೋದಾಗಿದೆ. ಸೊ ಈ ಕೇಸರಿನ ನಾವು ಬೆಳಿಬೇಕಂತಂದರೆ ಈ ಥರದ್ದು ಸೀಡ್ಸ್ನ ತಂದು ನಾವು ನಾರ್ಮಲ್ ಟೆಂಪ್ರೇಚರಲ್ಲಿ ಒಂದು 7 to 8 ಮಂತ್ಸ್ ಇಟ್ಟು ಅದಾದಮೇಲೆ ಇದನ್ನು +8 to 9 ಡಿಗ್ರಿನಲ್ಲಿ ನಾವು ಇದನ್ನು ಗ್ರೋ ಬ್ಯಾಗ್ನಲ್ಲಿ ಅಂತ ರೂಮ್ನಲ್ಲಿ ನಾವು ಬೆಳಿಬೇಕಾಗುತ್ತೆ. ಸೊ ಇದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡೋ ಮುಖಾಂತರ ನಾವು ಆರಾಮಾಗಿ ಈ ಕೇಸರಿನ ನಾವು ಬೆಳಿಬೋದಾಗಿದೆ. ಸೊ ಈ ಕೇಸರಿನ ನಮ್ಮ ಹಾಸನದಲ್ಲಿ ಕೂಡ ಬೆಳಿಬೋದ ಅಂತ ಟ್ರೈ ಮಾಡಲಿಕ್ಕೆ ಸೊ ನಾನು ಕೂಡ ಪರ್ಚೇಸ್ ಮಾಡಿರೋಂಥದ್ದು ಸೊ ಸೀಡ್ಸ್ ಕೂಡ ತಂದಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಪಾರ್ಟ್ 1 ವೀಡಿಯೋ. ಪಾರ್ಟ್ 2ದಲ್ಲಿ ನಾವು ಯಾವ ಸಸಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಥರ ಒಂದು ಸೀಡ್ಸ್ನ ತಂದಿದ್ದೀನಿ ಅನ್ನೋದು ಕೂಡ ತಿಳಿಸ್ತೀನಿ. ಮತ್ತು ಸೊ ಇದು ನಮ್ಮ ಲೋಕಲ್ ವೆದರಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲಿ ಗ್ರೋ ಮಾಡಿ ಸೊ ಇದಕ್ಕೆ ಒಂದು ಯಾವ ಥರ ಒಂದು ಇಮಿಡಿಯೇಟಿನ ಕಂಟ್ರೋಲ್ ಮಾಡೋಂಥದ್ದು, ಯಾವ ಥರ ಒಂದು ಗ್ರೋಯಿಂಗ್ ಬ್ಯಾಗ್ನ ರೆಡಿ ಮಾಡೋಂಥದ್ದು, ಸೊ ರೂಮ್ ಟೆಂಪ್ರೇಚರೆಲ್ಲ ಯಾವ ಥರ ಮೇಂಟೈನ್ ಮಾಡೋದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಮಿಕ್ಸ್ ಮಾಡ್ದಲ್ಲಿ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. 1 kgಗೆ 8 ಲಕ್ಷದವರೆಗೂ ಆದಾಯ ಇರುತ್ತದೆ.